ಭಾರತದಕ್ಕೆ ಸಣ್ಣ ರೈತರು ಅಂದರೆ ಒಂದು ಸಣ್ಣ ಫ್ಯಾಕ್ಟ್ರಿ ಇದ್ದಂಗೆ. ನಮ್ಮ ದೇಶದ ಸಾರ್ವಜನಿಕರಿಗೆ ಏನೇನು ಬೇಕೋ ಅದನ್ನೆಲ್ಲ ತಮ್ಮ ಶ್ರಮದಿಂದ ಮತ್ತು ಈ ದೇಶದ ಭೂಮಿ ಒಳಗೆ ಸ್ವಂತ ಭೂಮಿ ಆಗಿರ್ಬೋದು ಅಥವಾ ಈ ದೇಶದ ಭೂಮಿ ಆಗಿರ್ಬೋದು ಉಳುಮೆ ಮಾಡಿ ಜನನ ಸಾಕಂತ ಒಂದು ಸಣ್ಣ ಉದ್ಯಮಿಗಳು ಅಂತಲೇ ಹೇಳ್ಬೋದು ರೈತರಿಗೆ. ಈ ಮೋದಿಯವರು ನಿಜವಾಗ್ಲೂ ರೈತರನ್ನ ಉದ್ಯಮಿಗಳನ್ನಾಗಿ ಬೆಳೆಸೋಂಥ ಒಂದು ಮೆಂಟಾಲಿಟಿ ಇಲ್ಲ. ಅವರು ಬಿಸ್ನೆಸ್ ಮ್ಯಾನ್ಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಗೊಬ್ಬರ ಕೊಡದೇ ಇದ್ರೆ ಆಟೋಮೆಟಿಕ್ಲಿ ರೈತರು ಬೆಳೆ ಕಡಿಮೆ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಏಜೆನ್ಸಿ ಮುಖಾಂತರ ಹೊರಗಡೆಯಿಂದ ಆಹಾರ ಧಾನ್ಯಗಳನ್ನ ತಂದು ಕೊಟ್ರೆ ದೇಶಕ್ಕೂ ಕಮಿಷನ್ ಸಿಗ್ತೈತಿ. ಅವರ ಆತ್ಮೀಯ ಸ್ನೇಹಿತರೆಲ್ಲ ಬಲಾಢ್ಯ ಮಾಡಿ ದೇಶದ ಒಂದೊಂದು ಆಸ್ತಿಗಳನ್ನ ಅವ್ರ ಹೆಸರಿಗೆ ಬರೆದು ನೆಕ್ಸ್ಟ್ ಅಧಿಕಾರ ಹೋದ್ರೂ ಈ ದೇಶದ ಅರ್ಧ ಆಸ್ತಿನ ಅವರು ಹಿತೈಷಿಗಳ ಜೊತೆಗೆ ಇಟ್ಕೋಬೇಕು ಅನ್ನೋ ಒಂದು ಪ್ಲಾನ್ ಹಾಕಿಂದ ಇವರು ದೇಶ ಮುಗ್ಸಕ್ಕಾಗಿ ಈ ಮೂರ್ನೇಮ ಹಾಕಂತ ಮೋದಿ ದಯಮಾಡಿ ಈ ದೇಶದ ರೈತರನ್ನ ಉಳಿಸೋದಲ್ಲ. ಇವರು ನಮಗೆ ಏನು ಕಾನ್ಸೆಪ್ಟ್ ಹೇಳ್ತಾರೆ, ಯೂರಿಯನ್ನ ಹಾಲಿಗೆ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿ ಬಳಸ್ತಾರೆ. ಅದಕ್ಕಾಗಿ ನಾವು ಅದನ್ನ ಕಂಡುಹಿಡಿಯೋಕ್ಕಾಗಿ ಅಥವಾ ಬಂದೋಬಸ್ತ್ ಮಾಡೋಕ್ಕಾಗಿ ಯೂರಿಯಾನ ನಾವು ಕೊಡೋಕ್ಕಾಗಿ ರೈತರಿಗೆ FID ಮಾಡ್ತಾ ಇದ್ದೀವೋ. ಅಲ್ಲಪ್ಪ, ರೈತರಿಗೆ FID ಮಾಡಿ ಬರೀ 45 kg ಗೊಬ್ಬರ ಹಾಕೊಡ್ತೀವಿ. FID ಮಾಡಿದ್ಮೇಲೆ ನಿಮ್ಮ ಬೆಳೆಗೆ ಅಗತ್ಯ ಇದ್ದಷ್ಟು ಓಪನ್ ಮಾರ್ಕೆಟ್ ಕೊಡಬೇಕು. ಫ್ಯಾಕ್ಟರ್ ತಗೋತಾರೆ, ಅವ್ರು ತಗೋತಾರೆ. ನಿಮಗೆ ಕ್ಯಾನ್ಸರ್ ಬರ್ತೈತಿ ಅಂತ ನಪ ಹೇಳಂತ ಈ ಕೇಂದ್ರ ಸರ್ಕಾರದ ಡಬಲ್ ನಾಮ. ಇವತ್ತಂಗಾರೆ ನಾವು ಕೀಟನಾಶಕ ಒಬ್ಬ ಹೊಲದ ಹೊಡಿತಾ ಹಿಡಿದ್ರೆ ಇಡೀ ಪರಿಸರ ಹಾಳಾಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡೋದು ನೀವು. ಗೊಬ್ಬರ ಕೊಟ್ಟರು ಮಾತ್ರ ಕ್ಯಾನ್ಸರ್ ಬರ್ತೈತ? ದಯಮಾಡಿ ಇಂಥ ಕೇಂದ್ರ ಸರ್ಕಾರನ ನಾವು ಹಿಂದೆಂದೂ ಕೇಂದ್ರ ಸರ್ಕಾರಗಳು ರೈತರ ಮೇಲೆ ಈ ಥರ ಹತಾಶೆಯನ್ನು ಮಾಡಲಿತ್ತು. ಮುಂದಿನಿಂದಾಗೆ ನಾವು 28ರ ಚುನಾವಣೆಗೆ ಕೇಂದ್ರ ಸರ್ಕಾರನ ನೆಲ ಕಚ್ಚಿಸ್ಲೇಬೇಕು ಅನ್ನೋದು ನಾವು ರೈತರು ಇವತ್ತಿನಿಂದನೇ ನಾವು ಒಂದು ನಿರ್ಧಾರ ಮಾಡ್ಕೋಬೇಕು ಅಂತೇಳಿ ನಾನು ಮಾತಾಡಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.